ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನಾನು ಡಿಮಾರ್ಟ್ನಲ್ಲಿ ಕೆಲವೊಂದು ಕಿಚನ್ಗೆ ಬೇಕಾಗಿರುವಂತಹ ಐಟಮ್ಸ್ ಪರ್ಚೇಸ್ ಮಾಡಿದ್ದೆ. ತುಂಬ ಯೂಸ್ಫುಲ್ ಅನಿಸ್ತು ಆ್ಯಂಡ್ ತುಂಬ ಚೆನ್ನಾಗಿತ್ತು. ಆ ಒಂದು ಡೀಟೇಲ್ಸ್ನ ಈ ಒಂದು ವಿಡಿಯೋನಲ್ಲಿ ಶೇರ್ ಮಾಡ್ತೀನಿ. ಈ ಒಂದು ಕಿಚನ್ ಐಟಮ್ಸ್ ತುಂಬಾ ಬೆಸ್ಟ್ ಪ್ರೈಸಲ್ಲಿತ್ತು ಆ್ಯಂಡ್ ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿತ್ತು. ಕಿಚನ್ಗೆ ತುಂಬಾ ಯೂಸ್ಫುಲ್ ಆಗಿರೋದ್ರಿಂದ ಡೀಟೇಲ್ಡ್ ಆಗಿ ನಾನು ಎಲ್ಲನೂ ಈ ಒಂದು ವಿಡಿಯೋನಲ್ಲಿ ನಾನು ತೋರಿಸ್ತೀನಿ. ಫಸ್ಟ್ ಈ ಒಂದು ಪ್ಲೇಟ್ ತೋರಿಸ್ತಾ ಇದ್ದೀನಿ. ಇದು ತುಂಬ ಕ್ಯೂಟಾಗಿತ್ತು. ತುಂಬ ಚಿಕ್ಕದಾಗಿದ್ರು ನಾವು ಅಡುಗೆ ಎಲ್ಲ ಮಾಡಿದ್ಮೇಲೆ ಇದರಲ್ಲಿ ಹಾಕ್ಕೊಟ್ರೆ ತುಂಬ ಚೆನ್ನಾಗಿ ಪ್ರೆಸೆಂಟ್ ಮಾಡ್ಬೋದು. ಫುಡ್ನ ಪ್ರೆಸೆಂಟೇಷನ್ ಚೆನ್ನಾಗಿ ಮಾಡ್ಬೋದು. ಸೊ ಅಡುಗೆ ಎಲ್ಲ ಆದಮೇಲೆ ನೀವೇನಾದರೂ ಕುಕಿಂಗ್ ಚಾನಲ್ ಇದ್ದರೆ ಅವರೆಲ್ಲ ಈ ರೀತಿಯಾದಂತಹ ಪ್ಲೇಟ್ಸ್ ಇಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಯಾಕಂತಂದರೆ ಪ್ರೆಸೆಂಟ್ ಮಾಡೋದಕ್ಕೆ ಫುಡ್ ತುಂಬ ಚೆನ್ನಾಗಿರುತ್ತೆ. ಈ ಕಲರ್ ಕಾಂಬಿನೇಷನ್ ನಂಗೆ ತುಂಬಾ ಇಷ್ಟ ಆಯಿತು. ಇದು ಒಂಥರ ಆಫ್ ವೈಟ್ ಮತ್ತು ಗೋಲ್ಡನ್ ಕಲರ್ ಕಾಂಬಿನೇಷನಲ್ಲಿ ಬಂದಿದೆ. ತುಂಬ ಚೆನ್ನಾಗಿತ್ತು. ಇದರ ಪ್ರೈಸ್ ಅಂತೂ ದಿ ಬೆಸ್ಟ್ ಅಂತಲೇ ಹೇಳ್ಬೋದು. ಯಾಕಂತಂದರೆ ಕೇವಲ 45 ರೂಪಾಯಿ ಅಷ್ಟೇ. 45 ರುಪೀಸ್ಗೆ ಈ ಒಂದು ಸುಂದರವಾದ ಪ್ಲೇಟ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಶೇಪು ಅಷ್ಟೇ ಓವಲ್ ಶೇಪ್ ಇದೆ, ಕರ್ವ್ಡ್ ಥರ ಬಂದಿರುತ್ತೆ. ತುಂಬ ಚೆನ್ನಾಗಿತ್ತು ಈ ಒಂದು ಕಲರ್. ಇದರ ಜೊತೆಗೆ ಇದೇ ಕಲರ್ ಸೇಮ್ ಟು ಸೇಮ್ ಕಲರ್ನಲ್ಲಿ ಈ ರೀತಿಯಾದಂತಹ ಒಂದು ಬೌಲ್ ಕೂಡ ಇತ್ತು. ಇದೆರಡೂ ಅಷ್ಟೇ ತುಂಬ ಚೆನ್ನಾಗಿತ್ತು. ಒಂದರಲ್ಲಿ ಪಲಾವ್ ಥರ ಏನಾದರೂ ಹಾಕ್ಬಿಟ್ಟು ಸೈಡಲ್ಲಿ ಸ್ನ್ಯಾಕ್ಸ್ ಥರ ಕೊಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ತುಂಬ ಕಲರ್ ಕಾಂಬಿನೇಷನ್ ನಂಗೆ ಸಖತ್ ಇಷ್ಟ ಆಯಿತು. ಇದು ಅಷ್ಟೇ ಸೇಮ್ ಕಲರೇ, ಆಫ್ ವೈಟ್ ಮತ್ತು ಗೋಲ್ಡ್ ಕಲರ್ ಕಾಂಬಿನೇಷನಲ್ಲಿ ಬಂದಿರುವಂತಹ ಬೌಲ್. ಇದರಲ್ಲಿ ತುಂಬ ರೀತಿಯಾಗಿ ಯೂಸ್ ಮಾಡಬಹುದು. ರೈಸ್ ಹಾಕ್ಕೋಬಹುದು ಅಥವಾ ಮೊಸರು ಬಜ್ಜಿ ಏನಾದರೂ ಇದ್ದರೆ ಆ ಥರ, ಅಥವಾ ಗ್ರೇವಿ, ಸಾಂಬಾರ್, ಮಲ್ಟಿ ಯೂಸ್ ಆಗುತ್ತೆ ಈ ಒಂದು ಬೌಲ್ ಅಂತೂ. ತುಂಬ ಚೆನ್ನಾಗಿತ್ತು. ಆ್ಯಂಡ್ ಇದರ ಒಂದು ಪ್ರೈಸೂ ಅಷ್ಟೇ, ಕೇಳಿದ್ರೆ ಶಾಕ್ ಆಗ್ತೀರಾ. ಅದ್ರ ಮೇಲೆ ನಿಮ್ಗೆ ಆಲ್ರೆಡಿ ಕಾಣಿಸ್ತಿದೆ. ಸೆಲ್ಲಿಂಗ್ ಪ್ರೈಸ್ ಬಂದು 45 ರೂಪಾಯಿ ಅಷ್ಟೇ. ತುಂಬ ಚೆನ್ನಾಗಿತ್ತು. ಈ ಎರಡೂ ನಾನು ಯಾಕೆ ಚೂಸ್ ಮಾಡಿದ್ದು ಅಂತಂದರೆ ಎರಡೂ ನೋಡೋದಕ್ಕೆ ಆಲ್ಮೋಸ್ಟ್ ಸೇಮ್ ಡಿಸೈನ್ ಇದೆ. ತುಂಬ ಯೂಸ್ಫುಲ್ ಆಗುತ್ತೆ ಅನಿಸ್ತು. ಆ್ಯಂಡ್ ನೆಕ್ಸ್ಟ್ ಬಂದು ಈ ಒಂದು ಚಿಕ್ಕದಾದಂತಹ ಬೌಲ್ ನೋಡಿ, ಎಷ್ಟು ಮಿನಿ ಕಪ್ಸ್ ಅಂತಲೇ ಹೇಳ್ಬೋದು. ಬೌಲ್ ಅನ್ನೋದಕ್ಕಿಂತ ಕಪ್ಸ್ ಅಂತ ಹೇಳ್ಬೋದು. ಯಾಕಂತಂದರೆ ಶೇಪ್ ಬಂದ್ಬಿಟ್ಟು ಈ ರೀತಿ ಇದೆ. ಬ್ಲ್ಯಾಕ್ ಕಲರ್ ಆಗಿದೆ. ತುಂಬ ಕ್ಲಾಸಾಗಿ ಕಾಣಿಸುತ್ತೆ. ಇದರಲ್ಲಿ ಕೆಚಪ್ ಸಾಸ್ಗಳು ಹಾಕೋದಕ್ಕೆ ಅಥವಾ ಬೇರೆ ಥರ ಪುಡಿಗಳೆಲ್ಲ ಹಾಕಿ ಅಡುಗೆ ಮಾಡುವಾಗ ಯೂಸ್ ಮಾಡ್ಕೋಬೋದು. ತುಂಬ ಚೆನ್ನಾಗಿತ್ತು. ಬೇರೆ ಥರ ಚಟ್ನಿ ಕೊಡೋದಕ್ಕೆ, ಇವಾಗ ಇಡ್ಲಿ ಮಾಡಿದಾಗ ಕೆಂಪು ಚಟ್ನಿ, ಹಸಿರು ಚಟ್ನಿ ಥರ ಎಲ್ಲ ಮಾಡಿರ್ತೀವಿ ಡಿಫ್ರೆಂಟಾಗಿ, ಆವಾಗ ಹಾಕ್ಕೊಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಇನ್ನೊಂದು ಏನಂದರೆ ಬ್ಲ್ಯಾಕಿಗೆ ಅಪೋಸಿಟ್ ಕಲರ್ ಒಂಥರ ಕ್ರೀಮ್ ಅಂತಲೇ ಹೇಳ್ಬೋದು. ಆಫ್ ವೈಟ್ ಅಂತ ಹೇಳೋದಕ್ಕಾಗಲ್ಲ, ಒಂಥರ ಕ್ರೀಮ್ ಪೀಚ್ ಕಲರ್, ಅದು ಅಷ್ಟೇ ಚೆನ್ನಾಗಿತ್ತು ಕಪ್ಪು. ಹಾಗೆ ನೋಡಿ ಈ ಒಂದು ಪ್ಲೇಟ್ಸ್ಗಳು, ಇದು ಅಷ್ಟೇ ತುಂಬ ಚೆನ್ನಾಗಿತ್ತು. ಕಲರ್ ಅಂತೂ ಆಫ್ ವೈಟ್ ತುಂಬ ಚೆನ್ನಾಗಿತ್ತು. ನೋಡಿ ಈ ರೀತಿ ಬೌಲ್ಗಳೆಲ್ಲ ಈ ರೀತಿ ಪ್ಲೇಟ್ ಮೇಲೆ ಇಟ್ಕೊಡೋದಕ್ಕೆ ಅಥವಾ ಸಪ್ರೇಟಾಗೇ ಪ್ಲೇಟಲ್ಲಿ ಸ್ನ್ಯಾಕ್ಸು ಅಥವಾ ಮಿಕ್ಸ್ಚರ್ ಎಲ್ಲ ಹಾಕ್ಕೊಡೋದಕ್ಕೆ ತುಂಬ ಚೆನ್ನಾಗಿತ್ತು. ಕ್ಯೂಟಾಗಿತ್ತು. ಆ್ಯಂಡ್ ಡಿಸೈನ್ ಇದೆ, ಒಂಥರ ಕಟ್ ಮಾಡಿರೋ ರೀತಿ ಡಿಸೈನ್ ಇದೆ ನೋಡಿ. 4 ಡೈರೆಕ್ಷನ್, 4 ಕಡೆನೂ ಒಂದು ರೀತಿ ಕಟ್ ಮಾಡಿರೋ ಥರ ಬಂದಿದೆ. ಒಂಥರ ಕರ್ವ್ ಥರ ಒಳಗಡೆ ಹೋಗಿದೆ. ಆ್ಯಂಡ್ ಒಳಗಡೆ ಎಲ್ಲ ಒಂದು ಸ್ಪೈರಲ್ ಥರ ಡಿಸೈನ್ ಬಂದಿದೆ. ರೌಂಡ್ ನಿಮಗೆ ಕಾಣಿಸ್ತಾ ಇದೆಯಲ್ಲ, ಗೆರೆಗಳ ಥರ, ಅದು ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ. ಒಂಥರ ಯೂನಿಕ್ ಆಗಿ ಕ್ಲಾಸಿಯಾಗಿದೆ, ಸಿಂಪಲ್ ಆಗಿದೆ. ಆ್ಯಂಡ್ ಇದರ ಪ್ರೈಸ್ ಬಂದು 35 ರೂಪಾಯಿ ಅಷ್ಟೇ. MRP ಬಂದು 65 ರೂಪಾಯಿ. ಬಟ್ ಸೆಲ್ಲಿಂಗ್ ಪ್ರೈಸ್ ಡಿಸ್ಕೌಂಟ್ ಆಗಿಬಿಟ್ಟು 35 ರೂಪಾಯಿಗೆ ಸಿಕ್ಕುತ್ತೆ. ತುಂಬ ಚೆನ್ನಾಗಿದೆ. ಮೇಯ್ನ್ ಒಳಗಡೆ ರಿಂಗ್ ಸ್ಪೈರಲ್ ಥರ ಹೋಗಿದ್ದೆಲ್ಲ ಅದು ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಸೈಜೂ ಅಷ್ಟೇ ಸ್ನ್ಯಾಕ್ಸ್ ಎಲ್ಲ ತಿನ್ನೋದಕ್ಕೆ ಪರ್ಫೆಕ್ಟ್ ಆಗಿದೆ. ನೆಕ್ಸ್ಟ್ ಬಂದು ಈ ಒಂದು ಬೌಲ್, ಇದು ವಿಡಿಯೋನಲ್ಲಿ ಸ್ವಲ್ಪ ಬೇರೆ ಕಲರ್ ಕಾಣಿಸ್ತಿದೆ. ಬಟ್ ಇದು ರಿಯಲ್ ಆಗಿ ಸ್ವಲ್ಪ ಡಾರ್ಕ್ ಆಗೇ ಇದೆ. ಒಂಥರ ಬೇಬಿ ಪಿಂಕ್ ಥರನೇ ಇದೆ ಡಾರ್ಕಾಗಿ. ಇದು ಸ್ವಲ್ಪ ಆರೆಂಜ್ ಪೀಚ್ ಥರ ಕಾಣಿಸ್ತಿದೆ ವಿಡಿಯೋನಲ್ಲಿ ಸ್ವಲ್ಪ ಲೈಟಾಗಿ. ಇದು ಅಷ್ಟೇ, ಈ ಬೌಲ್ ತುಂಬ ಚೆನ್ನಾಗಿದೆ. ತುಂಬ ಹೈಟ್ ಇಲ್ಲ, ಬಟ್ ಅಗಲ ಜಾಸ್ತಿ ಇದೆ. ಇದರಲ್ಲಿ ಸಲಾಡ್ಸ್ ಎಲ್ಲ ಹಾಕ್ಕೊಳ್ಳೋದಕ್ಕೆ ಅಥವಾ ಬಿಸಿ ಪೊಂಗಲ್ ಮಾಡಿದಾಗ ಬೌಲಲ್ಲಿ ಹಾಕ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಬಿಸಿಬೇಳೆ ಬಾತ್, ಕರ್ಡ್ ರೈಸ್ ಇದೆಲ್ಲ ಹಾಕ್ಕೊಳ್ಳೋದಕ್ಕೆ ತುಂಬ ಪರ್ಫೆಕ್ಟ್ ಆಗಿರುತ್ತೆ. ಅಥವಾ ಇಡ್ಲಿ ಸಾಂಬಾರು ಇದೆಲ್ಲ ಹಾಕ್ಕೊಳ್ಳೋದಕ್ಕೆ ಬೌಲಲ್ಲಿ ತುಂಬ ಯೂಸ್ ಆಗುತ್ತೆ. ಆ್ಯಂಡ್ ಇದರ ಪ್ರೈಸ್ ಬಂದು 79 ರೂಪಾಯಿ ಇತ್ತು. ಆದರೆ ಡಿಸ್ಕೌಂಟ್ ಆದಮೇಲೆ ಇದು ಕೇವಲ 59 ರೂಪಾಯಿ, 59 ರುಪೀಸ್ಗೆ ಈ ಒಂದು ಬೌಲ್ ಸಿಗ್ತಾಯಿದೆ. ತುಂಬ ಚೆನ್ನಾಗಿದೆ. ಇದನ್ನು ಮಿಕ್ಸಿಂಗ್ ಬೌಲ್ ಆಗಿನೂ ಯೂಸ್ ಮಾಡ್ಕೋಬಹುದು. ತುಂಬ ಯೂಸ್ ಆಗುತ್ತೆ. ನನಗೆ ಈ ಕಲರ್ ತುಂಬ ಇಷ್ಟ ಆಯಿತು. ಆ್ಯಂಡ್ ಆಲ್ಸೋ ಪ್ಯಾಟ್ರನ್ ತುಂಬ ಹೈಟ್ ಇಲ್ಲ, ಹೈಟ್ ಕಡಿಮೆ ಇದೆ. ಹಾಗಾಗಿ ತುಂಬ ಚೆನ್ನಾಗಿದೆ. ನೋಡಿ ಈ ಬೌಲ್ಗೂ ಎಷ್ಟು ವ್ಯತ್ಯಾಸ ಇದೆ. ಅದೇ ಬೇರೆ ಥರ ಯೂಸ್ ಮಾಡ್ಕೋಬಹುದು, ಇದೇ ಬೇರೆ ರೀತಿ ಯೂಸ್ ಮಾಡ್ಕೋಬೋದು. ಸೈಜಲ್ಲೇ ಬೇರೆ ರೀತಿ ಇದೆ. ಆ್ಯಂಡ್ ಇದಂತೂ ತುಂಬ ಕ್ಲಾಸಿಯಾಗಿದೆ. ಯಾಕಂತಂದರೆ ಈ ಒಂದು ಕಲರ್ ಕಾಂಬಿನೇಷನ್ನೇ ಆಗಿದೆ. ವೈಟ್ ಕಲರ್ಗೆ ಗೋಲ್ಡ್ ಕಲರ್ ಲೈನ್ ಬಂದಿದೆ ನೋಡಿ. ಈ ರೀತಿಯಾಗಿ ಒಂದು ಗೋಲ್ಡ್ ಕಲರ್ ಲೈನ್ ಬಂದಿದೆ. ಆ್ಯಂಡ್ ಅದ್ರ ಕೆಳಗಡೆ ಎಲ್ಲ ಗೆರೆಗಳು ಬಂದಿದೆ. ಇದು ಸ್ವಲ್ಪ ಹೈಟ್ ಇದೆ, ಬೌಲ್ ದೊಡ್ಡದಾಗಿದೆ. ಲಾಸ್ಟ್ ಬೌಲ್ಗಿಂತ ಇದು ಸ್ವಲ್ಪ ವಿಶಾಲವಾಗಿದೆ. ಇದರಲ್ಲೆಲ್ಲ
ಮಿಕ್ಸಿಂಗ್ ಬೌಲ್ ಮಾಡ್ಕೋಬೋದು ಅಥವಾ ಪಲಾವ್ ಅದು ಇದು ಎಲ್ಲ ಮಾಡಿದಾಗ ಬಿರಿಯಾನಿ ಎಲ್ಲ ಮಾಡಿದಾಗ ಸರ್ವ್ ಮಾಡೋದಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇದು ನಂಗೆ ತುಂಬ ಇಷ್ಟ ಆಗಿದ್ದಂದರೆ ನೋಡಿ ಈ ಗೆರೆಗಳೆಲ್ಲ ಏನು ಬಂದಿದೆ ಅದು, ಹಾಗೆ ಈ ಗೋಲ್ಡ್ ಲೈನ್ ನೋಡಿ ಎಷ್ಟು ಕ್ಲಾಸ್ ಆಗಿದೆ. ಆ್ಯಂಡ್ ಗೆರೆಗಳು ನೋಡಿ ಕೆಳಗಡೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ಅದಕ್ಕೇ ಅದು ತುಂಬ ಕ್ಲಾಸಿ ಆಗಿರೋದು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಇದರ ಪ್ರೈಸು ಸ್ವಲ್ಪ ಜಾಸ್ತಿ, 200 ರೂಪಾಯಿ ಆ ರೀತಿ ಏನೋ ಇತ್ತು, 229 ರುಪೀಸ್ ಏನೋ ಇತ್ತು ಅದರ ಪ್ರೈಸು. ಯಾಕಂತಂದರೆ ಆ ಡಿಸೈನ್ ಮೇಲೆ ಆ ಕಾಸ್ಟ್ ಬೇರೆ ರೀತಿ ಹೋಗಿದೆ. ಆ್ಯಂಡ್ ನೆಕ್ಸ್ಟ್ ಬೌಲ್ ಬಂದು ಇದು ಅಷ್ಟೇ ತುಂಬ ಅಗಲವಾಗಿದೆ, ಹೈಟ್ ಕಡಿಮೆ, ತುಂಬ ಡಿಸೈನ್ ಚೆನ್ನಾಗಿದೆ. ಒಳಗಡೆ ಎಲ್ಲ ಸ್ಪೈರಲ್ ಥರ ರೌಂಡ್ ನೋಡಿ ಅದು ಕಾಣಿಸ್ತಿದೆ ನಿಮಗೆ ರಿಫ್ಲೆಕ್ಷನಲ್ಲಿ. ಇದರ ಪ್ರೈಸ್ ಬಂದು 189 ರೂಪಾಯಿ, ಸ್ವಲ್ಪ ಜಾಸ್ತಿನೇ. ಯಾಕಂತಂದರೆ ಹೈಟ್ ಇಲ್ಲ, ಬಟ್ ನೋಡೋದಕ್ಕೆ ತುಂಬ ಕ್ಲಾಸಿ ಆಗಿದೆ. ಇದರಲ್ಲೂ ಅಷ್ಟೇ ಸಲಾಡ್ಸ್ ಅದು ಇದು ಎಲ್ಲ ಹಾಕೊಂಡು ತಿನ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಅಥವಾ ಬಿಸಿಬೇಳೆಬಾತ್, ಪೊಂಗಲ್ ಇದರಲ್ಲೂ ಅಷ್ಟೇ ಹಾಕೊಬೋದು. ಕಪ್ ಮಾದರಿಯಲ್ಲಿ ಇರೋದ್ರಿಂದ, ತುಂಬ ಅಗಲ ಇರೋದ್ರಿಂದ ಇದರಲ್ಲಿ ಬರಿಟೋಸು ಸಲಾಡ್ಸು ಎಲ್ಲ ಮಾಡ್ಕೊಂಡು ತಿಂದರೆ ತುಂಬ ಅಂದರೆ ತುಂಬ ಯೂಸ್ ಆಗುತ್ತೆ ಈ ಒಂದು ಬೌಲು. ಆ್ಯಂಡ್ ತುಂಬ ಕಲರ್ ಕಾಂಬಿನೇಷನ್ನೇ ರಿಚ್ ಆಗಿದೆ. ವೈಟ್ ಕಲರ್ ಬಂದು ಒಳಗಡೆ ಒಂಥರ ಯೆಲ್ಲೋ ಗೋಲ್ಡನ್ ಯೆಲ್ಲೋ ಥರ ಇರೋದ್ರಿಂದ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಹಾಗೆ ಮೇಯ್ನ್ ನಾವು ಹೋಗಿದ್ದು ತಗೊಳ್ಳೋದಕ್ಕಂತ ಈ ಒಂದು ಹೆಂಚು, ಇದನ್ನು ತಗೊಳ್ಳೋಕೆ ಹೋಗಿ ನಾವು ಮಿಕ್ಕಿದೆಲ್ಲನೂ ತೊಗೊಂಡು ಬಂದ್ವಿ, ಯಾಕಂದರೆ ಅಷ್ಟು ಚೆನ್ನಾಗಿತ್ತು. ಈ ಒಂದು ಹೆಂಚು ಬಂದು ಟ್ರಿಪ್ಲೈ ಹೆಂಚು, ನಾರ್ಮಲ್ ಹೆಂಚಲ್ಲ, ಟ್ರಿಪ್ಲೈ ತವ ಇದು. ತುಂಬ ಅಂದರೆ ತುಂಬ ಯೂಸ್ ಆಗುತ್ತೆ. ಟ್ರಿಪ್ಲೈ ಅಂತ ಅಂದರೆ ಮೇಲ್ಗಡೆ ಬಂದು ನಮಗೆ ಸ್ಟೀಲ್ ಇರುತ್ತೆ, ಕೆಳಗಡೆನೂ ಸ್ಟೀಲ್ ಇರುತ್ತೆ, ಮಿಡಲಲ್ಲಿ ಅಲ್ಯೂಮಿನಿಯಂ, 3 ಲೇಯರ್ಸ್ ಇರುತ್ತೆ. ಇದು ಬಂದು ಸ್ಟೇನ್ಲೆಸ್ ಸ್ಟೀಲ್ ಆಗಿರೋದ್ರಿಂದ ಕ್ವಾಲಿಟಿ ಅಂತೂ ಟಾಪ್ ನಾಚ್, ತುಂಬ ಅಂದರೆ ತುಂಬ ಫಸ್ಟ್ ಕ್ವಾಲಿಟಿ ಥರನೇ ಇರುತ್ತೆ. ಪ್ರೈಸ್ ಬಂದು ನೋಡಿ ಕೇವಲ 649 ರೂಪಾಯಿ, 649 ರುಪೀಸ್ ಅಷ್ಟೇ. ಆ್ಯಂಡ್ ಇದನ್ನು ಇಂಡಕ್ಷನಲ್ಲೂ ಯೂಸ್ ಮಾಡ್ಕೋಬೋದು, ಇಂಡಕ್ಷನ್ ಮೇಲ್ಗಡೆನೂ ಇಡಬಹುದು. ಆ್ಯಂಡ್ ಇದು ಹನಿಕೋಮ್ ಪ್ಯಾಟ್ರನ್ ಬಂದಿದೆ. ತುಂಬ ಅಂದರೆ ತುಂಬ ಚಪಾತಿ ಎಲ್ಲ ಮಾಡೋದಕ್ಕೆ ಯೂಸ್ ಆಗುತ್ತೆ. ನಾನ್ ಸ್ಟಿಕ್ ಇದು, ಚಪಾತಿ ಎಲ್ಲ ಮಾಡಿದಾಗ ಹೆಂಚಿಗೆಲ್ಲ ಅಂಟ್ಕೊಳ್ಳೋದು ಆ ರೀತಿ ಎಲ್ಲ ಏನೂ ಆಗೋಲ್ಲ, ಯಾಕಂತಂದರೆ ನಾನ್ ಸ್ಟಿಕ್ಕು. ಹಾಗೆ ಮೇನ್ ಸ್ಟೈನ್ಲೆಸ್ ಸ್ಟೀಲ್ ಆಗಿರೋದ್ರಿಂದ ನಾವು ತೊಗೊಂಡಿರೋದು. ನಾನ್ ಸ್ಟಿಕ್ ನಮಗೆ ಅಷ್ಟೊಂದು ಬೇಕಾಗಿರಲಿಲ್ಲ, ಯಾಕಂದರೆ ಕೋಟಿಂಗ್ ಎಲ್ಲ ಇರುತ್ತೆ. ಬಟ್ ನಮಗೆ ಇದು ಸ್ಟೈನ್ಲೆಸ್ ಸ್ಟೀಲು ಹಾಗೆ ಟ್ರಿಪ್ಲೈ ಆಗಿರೋದ್ರಿಂದ ಈ ಒಂದು ಹೆಂಚನ್ನ ನಾವು ತೊಗೊಂಡ್ವಿ. ಮೇಯ್ನ್ ಇದನ್ನು ತೊಗೊಳೋದಕ್ಕಂತಲೇ ಹೋಗಿದ್ದು. ಪ್ರೈಸ್ ಅಂತೂ ಕೇಳಿ ನಮಗೆ ಶಾಕ್ ಆಯಿತು, ಬಿಕಾಸ್ ಬೆಸ್ಟ್ ಪ್ರೈಸ್ನಲ್ಲಿ ಸಿಕ್ತು. ಅದಕ್ಕೋಸ್ಕರನೇ ಇದನ್ನು ಬಿಟ್ಟು ಮಿಕ್ಕಿದೆಲ್ಲನೂ ನಾವು ತೊಗೊಂಡಿದ್ದು. ಹಾಗೆ ಈ ಒಂದು ಕಡಾಯಿ ಇದನ್ನು ಅಷ್ಟೇ ತೊಗೊಂಡ್ವಿ. ಯಾಕಂತಂದರೆ ತುಂಬ ಗ್ರೇವೀಸ್ ಎಲ್ಲ ಮಾಡುವಾಗ ಇದು ತುಂಬ ಅಂದರೆ ತುಂಬ ಯೂಸ್ ಆಗುತ್ತೆ. ಕರೀಸ್ ಎಲ್ಲ ಮಾಡುವಾಗ ಗ್ರೇವೀಸು ಅಂತ ಸ್ವಲ್ಪ ಜನಕ್ಕೆ ಮಾಡ್ತೀವಿ ಅಂದರೆ ಇದರಲ್ಲಿ ಬಿರಿಯಾನಿನೂ ಮಾಡ್ಕೋಬೋದು. ಅಷ್ಟು ಚೆನ್ನಾಗಿ ಅಗಲವಾಗಿರೋದ್ರಿಂದ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ. ಮಲ್ಟಿಪರ್ಪಸ್ಸು, ತುಂಬ ಡಿಶಸ್ನೆಲ್ಲ ಅಡುಗೆನೆಲ್ಲ ಇದರಲ್ಲಿ ಮಾಡ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಇದು ಅಷ್ಟೇ ಸ್ಟೇನ್ಲೆಸ್ ಸ್ಟೀಲು, ಟ್ರಿಪ್ಲೈ, 3 ಲೇಯರ್ಸ್ ಇರುತ್ತೆ. ಮೇಲ್ಗಡೆ ಸ್ಟೇನ್ಲೆಸ್ ಸ್ಟೀಲ್ ಇರುತ್ತೆ, ಕೆಳಗಡೆನೂ ಸ್ಟೇನ್ಲೆಸ್ ಸ್ಟೀಲ್ ಇರುತ್ತೆ. ಸೆಂಟರ್ ಲೇಯರ್ ಬಂದುಬಿಟ್ಟು ಇದರಲ್ಲಿ ಅಲ್ಯೂಮಿನಿಯಂ ಇರುತ್ತೆ. ಹಾಗಾಗಿ ತುಂಬ ಅಂದರೆ ತುಂಬ ಕ್ವಾಲಿಟಿ ಚೆನ್ನಾಗಿದೆ ಅಂತ ತೊಗೊಂಡ್ವಿ. ಸೈಡಲ್ಲಿ ಆ ಕಡೆ ಈ ಕಡೆ ಗೋಲ್ಡ್ ಕಲರ್ ಬಂದಿದೆ. ಅಲ್ಯೂಮಿನಿಯಂ ತೊಗೊಂಡ್ರೆ ಏನಾಗುತ್ತೆ, ಅದು ಬಿಡ್ತಾ ಏನಾದರೂ ಸ್ಕ್ರ್ಯಾಚಸ್ ಆದಾಗ ಒಳ್ಳೆಯದಲ್ಲ. ಹಾಗಾಗಿ ಸ್ಟೇನ್ಲೆಸ್ ಸ್ಟೀಲ್ ತೊಗೊಳೋದಕ್ಕೋಸ್ಕರ ಇದನ್ನು ನಾವು ಸೆಲೆಕ್ಟ್ ಮಾಡಿದ್ದು. ಹಾಗೆ ಇದೊಂದು ತವ, ಹೆಂಚೂ ಅಲ್ಲ ಕಡಾಯಿನೂ ಅಲ್ಲ, ಇನ್ ಬಿಟ್ವೀನ್ ಏನಾದರೂ ಎಗ್ಗೆಲ್ಲ ರೋಸ್ಟ್ ಮಾಡ್ಕೊಳ್ಳೋದಕ್ಕೆ, ಎಗ್ ಬುರ್ಜಿ ರೀತಿ, ಅಥವಾ ಏನಾದರೂ ಎಗ್ ಕರೀಸ್ ಮಾಡ್ಕೊಳ್ಳೋದಕ್ಕೆ ಆವಾಗೆಲ್ಲ ಯೂಸ್ ಆಗುತ್ತೆ ಇದು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಇದು ಅಷ್ಟೇ ಹೇಳ್ದಾಗೆ ಟ್ರಿಪ್ಲೈಯೇ, ಸ್ಟೇನ್ಲೆಸ್ ಸ್ಟೀಲ್ ಇರುತ್ತೆ, ಸೆಂಟರ್ ಲೇಯರು ಅಲ್ಯೂಮಿನಿಯಂ ಇರುತ್ತೆ. ಆ್ಯಂಡ್ ಇದು ಹನಿಕೋಮ್ ಪ್ಯಾಟ್ರನ್ ನೋಡಿ, ಇದು ಹನಿಕೋಮ್ ಪ್ಯಾಟ್ರನ್ ಇರೋದ್ರಿಂದ ತುಂಬ ಅಂದರೆ ತುಂಬ ಮಾಡೋದಕ್ಕೆ ಈಸಿ ಆಗುತ್ತೆ. ಆ್ಯಂಡ್ ಲಾಸ್ಟ್ ಒನ್ನೂ ತವನೂ ಅಷ್ಟೇ ನಾನ್ ಸ್ಟಿಕ್ಕು. ಇಷ್ಟು ಐಟಮ್ಸ್ನು ನಾವು ತೊಗೊಂಡ್ವಿ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನಾವು ಸ್ವಲ್ಪ ತೊಗೊಳಕ್ಕೆ ಹೋಗಿ ನಾವು ಏನೆಲ್ಲ ತೊಗೊಂಡ್ವಿ ಅಂತ ನಿಮಗೆ ತೋರಿಸಿದ್ದೀವಿ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಪ್ರೈಸಸ್ಸು ಅಷ್ಟೇ ನಾನು ಆಲ್ರೆಡಿ ಎಲ್ಲ ಹೇಳಿದ್ದೀನಿ. ತುಂಬ ಅಂದರೆ ತುಂಬ ಬೆಸ್ಟ್ ಪ್ರೈಸ್ನಲ್ಲೇ ನಮಗೆ ಸಿಕ್ತು. ಆ್ಯಂಡ್ ಲಾಸ್ಟಲ್ಲಿ ಇನ್ನೊಂದು ತೊಗೊಂಡಿದ್ದೀವಿ, ಅದೇನಂತ ತೋರಿಸ್ತೀನಿ ನೋಡಿ. ಹಾಗೆ ಲಾಸ್ಟಲ್ಲಿ ಈ ಒಂದು ಬಾಟಲ್ನು ಅಷ್ಟೇ ನಾನು ಪರ್ಚೇಸ್ ಮಾಡಿದೆ. ತುಂಬ ಕ್ಯೂಟಾಗಿತ್ತು ಆ್ಯಂಡ್ ತುಂಬ ಈಸಿ ಟು ಕ್ಯಾರಿ. ಈ ಒಂದು ಬಾಟಲ್ನ ಹ್ಯಾಂಡ್ ಬ್ಯಾಗ್ನಲ್ಲಿ ಆರಾಮಾಗಿ ಕ್ಯಾರಿ ಮಾಡ್ಬೋದು. ಸ್ವಲ್ಪ ಏನಾದರೂ ಲೆಂತ್ ಜಾಸ್ತಿ ಇದ್ದರೆ ಯೂಶ್ವಲಿ ಹ್ಯಾಂಡ್ ಬ್ಯಾಗ್ನಲ್ಲೆಲ್ಲ ಇಟ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ. ಬಟ್ ಇದು ಈ ಸೈಜ್ ಇರೋದ್ರಿಂದ ಈಸಿ ಟು ಕ್ಯಾರಿ, ಹ್ಯಾಂಡ್ ಬ್ಯಾಗ್ಸಲ್ಲಿ ಆರಾಮಾಗಿ ಇಟ್ಕೋಬೋದು. ಆ್ಯಂಡ್ ತುಂಬ ಕ್ಯೂಟಾಗೂ ಕಾಣಿಸುತ್ತೆ. ಟ್ಯಾಗ್ ಇರೋದ್ರಿಂದ ಇಟ್ ಈಸ್ ವೆರಿ ಹ್ಯಾಂಡಿ. ಆರಾಮ್ಸೆ ಇದನ್ನು ಈ ರೀತಿ ಹಿಡ್ಕೊಂಡು ಆರಾಮ್ಸೆ ಕ್ಯಾರಿ ಮಾಡ್ಬೋದು. ತುಂಬ ಚೆನ್ನಾಗಿ ಅನಿಸ್ತು. ಹೋಪ್ ನಿಮಗೆ ಈ ಒಂದು ವಿಡಿಯೋ ಯೂಸ್ಫುಲ್ ಆಗಿರುತ್ತೆ ಅಂತ ಭಾವಿಸ್ತೀನಿ. ಎಲ್ಲ ಕಲೆಕ್ಷನ್ಸ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಇದೆಲ್ಲನೂ ನಾನು ಪರ್ಚೇಸ್ ಮಾಡಿದ್ದು ಡಿ-ಮಾರ್ಟ್ನಲ್ಲಿ. ಪ್ರೈಸಸ್ ಆಲ್ಸೋ ನಾನು ಆಲ್ರೆಡಿ ಮೆನ್ಷನ್ ಮಾಡಿದ್ದೀನಿ. ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ. ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ. ಯಾವುದೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್. ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.